ಆರಾಧನಾ ಸಮಯ. ಪ್ರಾರ್ಥನೆ ಮಾಡೋಣ. ಪರಿಶುದ್ಧನೆ, 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 ದೂತ ಗಣಗಳ ಮಧ್ಯದಲ್ಲಿ ವಾಸ ಮಾಡುವಂಥ ಪರಮ ತಂದೆಯಾದ ದೇವರೇ, ನಿನ್ನ ನಾಮಕ್ಕೆ ಅನಂತನಂತ ಸ್ತೋತ್ರ ಸ್ವಾಮಿ. ನಮ್ಮ ಜೀವಿತದಲ್ಲಿ ಹೊಸ ದಿನವನ್ನು ಕೊಟ್ಟು ಅದರಲ್ಲೂ ಸಹ ನಿನ್ನ ಆರಾಧನೆಯಲ್ಲಿ ಪಾಲು ತೆಗೆದುಕೊಳ್ಳುವಂಥ ಸಮಯಕ್ಕೆ ನಮ್ಮನ್ನು ನಡೆಸಿದೆಯಲ್ಲ, ಅದಕ್ಕಾಗಿ ನಿನಗೆ ಅನಂತನಂತ ಸ್ತೋತ್ರ. ದೇವರೇ, ನಮ್ಮ ಜೀವಿತದಲ್ಲಿ ಪ್ರತಿನಿತ್ಯವೂ ಕಾರ್ಯ ಮಾಡುವ ಆತನೇ, ಈ ಸಮಯದಲ್ಲಿ ನಿನ್ನ ವಾಕ್ಯದ ಎಡೆಗೆ, ಈ ಆರಾಧನೆಯ ಎಡೆಗೆ ನಮ್ಮ ಗಮನವನ್ನು ಹರಿಸುವಾಗ ಆ ನಿನ್ನ ಶಿಲುಬೆಯ ಮೂಲಕ ಸಿಗುವಂಥ ವಾಕ್ಯಗಳನ್ನು ನಾವು ಪಡೆದುಕೊಳ್ಳುವ ಹಾಗೆ ನೀನು ತಾನೇ ನಮ್ಮ ಹೃದಯಗಳಲ್ಲಿ ಕಾರ್ಯ ಮಾಡು. ಈ ಲೋಕದಲ್ಲಿ ಅನೇಕ ಸಂಕಷ್ಟಗಳುಂಟು, ಆದರೆ ನೀನು ಇಲ್ಲಿ ಕಳೆಯುವಂಥ ಸಮಯದಲ್ಲಿ ನಿನ್ನನ್ನು ದೃಷ್ಟಿಸಿ ನೋಡುವ ಹಾಗೆ ಈ ಆರಾಧನೆ ನಮಗೆ ಸಹಾಯ ಮಾಡಲಿ. ಅದರ ಮೂಲಕ ಈ ಲೋಕದಲ್ಲಿ ಬದುಕುವಂಥ ಧೈರ್ಯ, ಬಲ, ಶಕ್ತಿ ಎಲ್ಲವೂ ದೊರಕುವಂಥದ್ದಾಗಿರಲಿ. ಹಾಗಾಗಿ ಸ್ವಾಮಿ, ನಿನ್ನನ್ನೇ ನೋಡುತ್ತಾ ಈ ಆರಾಧನೆಗೆಂದು ಬಂದಿದ್ದೇವೆ. ನಮ್ಮ ಕೂಡ ಮಾತಾಡು. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥನೆಯನ್ನು ಬೇಡಿ ಹೊಂದಿದ್ದೇವೆ. ಆಮೆನ್. ನಮ್ಮ ಈ ಪರಿಶುದ್ಧವಾದ ಆರಾಧನೆಯನ್ನು ಆರಂಭ ಮಾಡುವ ಹಾಗೆ ಆರಂಭದ ಸಂಗೀತವನ್ನು ಹಾಡಿಕೊಳ್ಳೋಣ. ನಮ್ಮ ಕಣ್ಣುಗಳನ್ನು ಮುಚ್ಚಿದವರಾಗಿ ನಾವು ಕಳೆದ ದಿನಮಾನಗಳಲ್ಲಿ ಮಾಡಿರುವಂಥ ಪಾಪಗಳನ್ನು ದೇವರ ಮುಂದೆ ಅರಿಕೆ ಮಾಡೋಣ. ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿದರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತೇವೆ.
ಮತ್ತು ಸತ್ಯವೆಂಬುದು ನಮ್ಮಲ್ಲಿಲ್ಲ. ನಮಗಿರುವ ಮಹಾಯಾಜಕನು ನಮ್ಮ ನಿರ್ಬಲಾವಸ್ಥೆಯನ್ನು ಕುರಿತು ಅನುತಾಪವಿಲ್ಲದವನಲ್ಲ. ಆತನು ಸರ್ವ ವಿಷಯಗಳಲ್ಲಿ ನಮ್ಮ ಹಾಗೆ ಶೋಧನೆಗೆ ಗುರಿಯಾದನು, ಪಾಪ ಮಾತ್ರ ಮಾಡಲಿಲ್ಲ. ನಾವು ಮೌನವಾಗಿದ್ದು ನಮ್ಮನ್ನು ಪರೀಕ್ಷಿಸಿಕೊಳ್ಳೋಣ. ಸರ್ವಶಕ್ತನಾದ ದೇವರಿಗೆ ನಮ್ಮ ಪಾಪಗಳನ್ನು ವಿನಯದೊಡನೆ ಅರಿಕೆ ಮಾಡೋಣ. ಸರ್ವಶಕ್ತನಾದ ಅತಿ ಕನಿಕರವುಳ್ಳ ದೇವರೇ, ನಾವು ತಪ್ಪಿಸಿಕೊಂಡ ಕುರಿಗಳಂತೆ ನಿನ್ನ ಮಾರ್ಗವನ್ನು ಬಿಟ್ಟು ತಿರುಗಾಡಿದ್ದೇವೆ. ಹೆಚ್ಚಾಗಿ ನಮ್ಮ ಇಷ್ಟಾನುಸಾರವೇ ನಡೆದಿದ್ದೇವೆ. ನಿನ್ನ ಪವಿತ್ರ ಆಜ್ಞೆಗಳನ್ನು ಮೀರಿದ್ದೇವೆ. ಮಾಡತಕ್ಕದನ್ನು ಮಾಡದೆ ಮಾಡಬಾರದನ್ನು ಮಾಡಿದ್ದೇವೆ. ನಮ್ಮಲ್ಲಿ ಯಾವ ಸ್ವಸ್ಥತೆಯೂ ಇಲ್ಲ. ನೀನಾದರೂ ಕರ್ತನೇ, ನೀಚ ಪಾಪಿಗಳಾದ ನಮ್ಮನ್ನು ಕರುಣಿಸು. ನಮ್ಮ ತಪ್ಪುಗಳನ್ನು ಅರಿಕೆ ಮಾಡುವವರಿಗೆ ಕೃಪೆ ತೋರಿಸು. ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿ ನೀನು ಮನುಷ್ಯರಿಗೆ ಮಾಡಿರುವ ವಾಗ್ದಾನಗಳ ಮೇರೆಗೆ ಪಶ್ಚಾತ್ತಾಪ ಪಡುವವರನ್ನು ಉದ್ಧರಿಸು. ಬಹು ಕನಿಕರವುಳ್ಳ ದೇವರೇ, ನಿನ್ನ ಪವಿತ್ರ ನಾಮಕ್ಕೆ ಮಹಿಮೆ ಉಂಟಾಗುವಂತೆ ನಾವು ಇನ್ನು ಮೇಲೆ ದೇವಭಕ್ತಿಯೂ ನೀತಿಯೂ ಸ್ವಸ್ಥಚಿತ್ತವೂ ಉಳ್ಳವರಾಗಿ ಜೀವಿಸುವ ಹಾಗೆ ಆತನ ನಿಮಿತ್ತ ಸಹಾಯ ದಯಪಾಲಿಸು. ಆಮೆನ್. ನಮ್ಮ ಪಾಪಗಳನ್ನು ಒಪ್ಪಿಕೊಂಡಂತ ನಾವು ನಮ್ಮ ದೇವರಿಂದ ಸಿಗುವಂಥ ಪಾಪ ಕ್ಷಮೆಯನ್ನು ಹೊಂದಿಕೊಳ್ಳೋಣ. ಸರ್ವಶಕ್ತನಾದ ಮಹಾಕರುಣೆಯುಳ್ಳ ಕರ್ತನು ನಮ್ಮ ಪಾಪಗಳನ್ನೆಲ್ಲ ಕ್ಷಮಿಸಿ ಪರಿಹರಿಸಿ ಬಾಳನ್ನು ತಿದ್ದುಕೊಳ್ಳುವುದಕ್ಕೆ ಸಮಯವನ್ನು ಪವಿತ್ರಾತ್ಮನಿಂದ ಆಗುವ ಸುಪ್ರೇರಣೆಯನ್ನು ಆದರಣೆಯನ್ನು ನಮಗೆ ದಯಪಾಲಿಸಲಿ. ಆಮೇನ್. ದೇವರನ್ನ ಸ್ತುತಿಸುವ ಹಾಗೆ ಸಂಕೀರ್ತನೆಯನ್ನ ಹಾಡಿಕೊಳ್ಳೋಣ. ದೇವರ ವಾಕ್ಯದ ಎಡೆಗೆ ನಮ್ಮ ಗಮನವನ್ನು ಹರಿಸುವುದಕ್ಕಿಂತ ಮುಂಚೆ ಪ್ರಾರ್ಥನೆ ಮಾಡೋಣ. ದೇವರೇ, ನಿನ್ನ ವಾಕ್ಯವನ್ನು ಮತ್ತೊಮ್ಮೆ ತಿಳಿದುಕೊಳ್ಳಲು ನಮ್ಮನ್ನು ಈ ಸಮಯಕ್ಕೆ ಕರೆದಿದ್ದೆ.
ನಿನ್ನ ಪವಿತ್ರಾತ್ಮನ ಮೂಲಕ ನಾವು ಯಾವ ವಾಕ್ಯಗಳನ್ನು ತಿಳಿದುಕೊಳ್ಳಬೇಕೋ ಅದನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಸಹಾಯ ಮಾಡು. ಆಮೇನ್. ಮತ್ತೊಮ್ಮೆ ಈ ಆರಾಧನಾ ಸಮಯಕ್ಕೆ ನಿಮ್ಮೆಲ್ಲರನ್ನ ಸ್ವಾಗತಿಸಿ ವಂದಿಸ್ತೇನೆ. ಈ ದಿನದ ಶೀರ್ಷಿಕೆ ಆರ್ಡೈನ್ಡ್ ಮಿನಿಸ್ಟ್ರಿ, ಕಾಲ್ ಟು ಸರ್ವ್ ನಾಟ್ ಫಾರ್ ಗ್ಲೋರಿ. ದೀಕ್ಷೆಯ ಸೇವೆ ಮಾಡುವುದಕ್ಕಾಗಿ ಕರೆಯಲ್ಪಟ್ಟಿದ್ದೇವೆ, ಬದಲಾಗಿ ನಮ್ಮನ್ನು ನಾವು ಮಹಿಮೆ ಪಡಿಸಿಕೊಳ್ಳುವುದಕ್ಕೆ ಅಲ್ಲ. ಈ ದೀಕ್ಷೆಯ ಸೇವೆ ಅನ್ನುವಂಥದ್ದು ನಾವು ಅನೇಕ ಬಾರಿ ಲಘುವಾಗಿ ತೆಗೆದುಕೊಳ್ಳುವಂತಹ ಒಂದು ಪ್ರವೃತ್ತಿ ಆಗಿರ್ಬೋದು ಅಥವಾ ಮನಸ್ಥಿತಿ ಆಗಿರ್ಬೋದು ಎಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಯ್ಯೋ ಅದರಲ್ಲಿ ಏನಿದೆ ಅನ್ನುವಂಥದ್ದನ್ನು. ಆದರೆ ದೇವರು ನಮ್ಮನ್ನು ಒಂದು ಸೇವೆಗಾಗಿ ನೇಮಿಸಿ ಕರೆಯುವಾಗ ಯಾವ ರೀತಿಯಾದಂಥ ಸೇವೆ ಅದಾಗಿರುತ್ತದೆ ಅನ್ನುವಂಥದ್ದನ್ನು ಈ ದಿನದ ವಾಕ್ಯ ಭಾಗಗಳು ನಮಗೆ ತಿಳಿಸಿಕೊಡ್ತದೆ. ಯೆರೆಮೀಯನ ಗ್ರಂಥ 1ನೇ ಅಧ್ಯಾಯ 4-10 ವಚನಗಳು, ಪೇತ್ರನ 1ನೇ ಪತ್ರಿಕೆ 5ನೇ ಅಧ್ಯಾಯ ಮೊದಲ 4 ವಚನಗಳು, ಮತ್ತಾಯನ ಸುವಾರ್ತೆ 20ನೇ ಅಧ್ಯಾಯ 20-28 ವಚನಗಳು ಇದನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ನಮಗೆ ಸಹಾಯಿಸುವಂಥದ್ದಾಗಿರ್ತದೆ. ಏನು ಅಂದರೆ, ನಾವು ಬದುಕ್ತಿರುವಂತಹ ಈ ಲೋಕದಲ್ಲಿ ನಾಯಕತ್ವ ಎಂಬುದಾಗಿ ಹೇಳುವಾಗ ಯಾರ ಕೈಲಿ ಜಾಸ್ತಿ ಅಧಿಕಾರ ಇದೆ, ಯಾರು ಹೆಚ್ಚಾಗಿ ರೆಕಗ್ನೈಸ್ ಆಗ್ತಾರೆ, ಲೈಮ್ ಲೈಟಲ್ಲಿ ಯಾರು ಇರ್ತಾರೆ, ಯಾರು ಹೆಚ್ಚಿನ ಪವರ್ಗಳನ್ನು ಹೊಂದಿರ್ತಾರೆ, ಇದೆಲ್ಲವನ್ನು ನಮ್ಮ ಮುಂದೆ ಇಡುವಂಥದ್ದಾಗಿರ್ತದೆ. ಆದರೆ ಯೇಸು ಸ್ವಾಮಿ ನಮ್ಮ ಮುಂದೆ ಸಂಪೂರ್ಣವಾದಂತಹ ವಿಭಿನ್ನವಾದಂತಹ ಒಂದು ದೃಷ್ಟಿಕೋನವನ್ನು, ಒಂದು ಮಾಡೆಲನ್ನು ನಮ್ಮ ಮುಂದೆ ಇಡುತ್ತಾನೆ. ದೇವರ ರಾಜ್ಯದಲ್ಲಿ ಸೇವೆ ಎಂಬುದಾಗಿ ಹೇಳಿಕೊಳ್ಳುವಾಗ ಇಟ್ ಇಸ್ ಅಬೌಟ್ ಸರ್ವಿಸ್. ಸೇವೆ ಮಾಡುವಂಥದ್ದು, ತನ್ನನ್ನು ತಾನು ತ್ಯಾಗ ರೂಪವಾಗಿ ಕೊಡುವಂಥದ್ದು, ತಗ್ಗಿಸಿಕೊಳ್ಳುವಂಥದ್ದು, ವಿಧೇಯತೆಯನ್ನು ತೋರಿಸುವಂಥ ಮಾಡೆಲನ್ನು ಯೇಸು ಸ್ವಾಮಿ ಇಡುವಂಥವನಾಗಿರ್ತಾನೆ. ಇಲ್ಲಿ ಅನೇಕರು ಯೇಸು ಸ್ವಾಮಿಯನ್ನು ಅಥವಾ ಸೇವೆಯನ್ನು ನೋಡುವಾಗ ಅವ್ರು ಅಂದ್ಕೊಳ್ಬಹುದು, ಎಷ್ಟೊಂದು ಜನ ಇವನ್ನ ನೋಡ್ತಾರಲ್ಲ, ಅಯ್ಯೋ ಎಷ್ಟೊಂದು ಗೌರವವಲ್ಲ, ಆ ಬಿಳಿ ಅಂಗಿ ಹಾಕ್ಕೊಂಡ್ರೆ ಎಲ್ಲರೂ ಮರ್ಯಾದೆ ಕೊಡ್ತಾರಲ್ಲ, ಇದೆಲ್ಲವನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು. ಆದರೆ ಈ ದಿನ ನಮ್ಮನ್ನು ಆ ಏಣಿ ಹತ್ತುವುದಕ್ಕೆ ಅಲ್ಲ, ಏಳಿಯನ್ನು ಇಳಿದು ಶಿಲುಬೆಯನ್ನು ಹೊರುವಂತಹ ಸೇವೆಗೆ ಕರೆಯುವಂತಹ ಸೇವೆ ಇದಾಗಿರ್ತದೆ. ಯೇಸು ಸ್ವಾಮಿ ಅಥವಾ ದೇವರು ಸೇವೆಗೆ ಕರೆಯುವಾಗ ಹೆಸರುವಾಸಿಯಾಗಬೇಕು ಅಂತ ಕರೆಯೋದಿಲ್ಲ, ಬದಲಾಗಿ ನಂಬಿಗಸ್ತರಾಗಿರಲು ಆತನು ನನ್ನನ್ನು ನಮ್ಮೆಲ್ಲರನ್ನ ಸೇವೆಗೆ ಕರೆಯುವಾತನಾಗಿರ್ತಾನೆ. ಯೆರೆಮೀಯನ ಪ್ರವಾದನ ಗ್ರಂಥ 1ನೇ ಅಧ್ಯಾಯ 4-10 ವಚನಗಳನ್ನು ನಾವು ನೋಡುವಾಗ ಗಾಡ್ ಕಾಲ್ಸ್ ಅಸ್ ಬಿಫೋರ್ ವಿ ಫೀಲ್ ರೆಡಿ. ಇಲ್ಲಿ ಯೆರೆಮೀಯನ ಹೇಳ್ತಾನೆ, ನೀನು ಗರ್ಭದಲ್ಲಿ ರೂಪಿಸಲ್ಪಡುವುದಕ್ಕಿಂತ ಮುಂಚೆಯೇ ನಾನು ನಿನ್ನನ್ನು ನೇಮಿಸಿದ್ದೇನೆ ಎಂಬುದಾಗಿ ಹೇಳುವಾಗ, ಅಯ್ಯೋ ಹೆಂಗಪ್ಪ, ನಾನಿನ್ನೂ ಬಾಲಕ, ನಾನು ಹೇಗೆ ಮಾತಾಡಬೇಕು ಅಂತನೂ ಗೊತ್ತಿಲ್ಲ. ಇಲ್ಲಿ ಯೆರೆಮೀಯನು ತನ್ನಲ್ಲಿದ್ದಂತಹ ನ್ಯೂನ್ಯತೆಗಳನ್ನು, ಬಲಹೀನತೆಗಳನ್ನು ಮುಂದೆ ಇಡುತ್ತಾನೆ. ಆದರೆ ದೇವರು ಹೇಳುವಂಥದ್ದು, ನೀನು ಹಾಗೆ ಹೇಳಬೇಡ. ಸೊ ಅಲ್ಲಿಗೆ ಸೇವೆಯಲ್ಲಿ ನಮಗೆ ಸಿಗುವಂಥ ಮೊದಲನೇ ಪಾಠ ಏನು ಗೊತ್ತಾ? ದೇವರು ಕರೆಯುವಾಗ ಹಿ ಡಸ್ ನಾಟ್ ಕಾಲ್ ಪರ್ಫೆಕ್ಟ್ ಪೀಪಲ್. ಯಾಕಂದರೆ ಯಾರು ಪರ್ಫೆಕ್ಟ್ ಇಲ್ಲ, ನಮ್ಮಲ್ಲಿ ಅನೇಕ ನ್ಯೂನ್ಯತೆಗಳು, ಬಲಹೀನತೆಗಳಿರ್ತದೆ. ದೇವರು ಅಂಥ ಜನರನ್ನೇ ಕರೆಯುತ್ತಾನೆ. ಮೋಶೆಯನ್ನು ಕರೆದಾಗ, ಅಯ್ಯೋ ದೇವರೇ ನನಗೆ ಮಾತಾಡೋಕ್ಕೆ ಬರಲ್ಲ, ಅಯ್ಯೋ ನೀನು ಬೇರೆಯವ್ರನ್ನಾದ್ರೂ ಕರಿಬಾರ್ದಾಗಿತ್ತ, ಅಯ್ಯೋ ಇವ್ರು ನನ್ನ ಹೇಳಿದ್ರೆ ಏನು ಹೇಳೋಣ, ಇನ್ಯಾರಾದರೂ ಇಲ್ವಾ, ಈ ರೀತಿಯಾದಂಥ ಅನೇಕ ಕಾರಣಗಳನ್ನು ಕೊಡ್ತಾನೆ. ಇಲ್ಲಿ ಯೆರೆಮೀಯನೂ ಸಹ ಅದೇ ರೀತಿಯಾದಂಥ ಕಾರಣವನ್ನು ಕೊಡ್ತಾನೆ. ನಾವು ಅಂದ್ಕೊಳ್ತೇವೆ ವಿ ಆರ್ ವೆರಿ ಗ್ರೇಟ್, ವಿ ಆರ್ ವೆಲ್ ವರ್ಸ್ಡ್ ಇನ್ ಸ್ಕ್ರಿಪ್ಚರ್, ಅದರಲ್ಲಿ ಸೂಪರ್, ಇದರಲ್ಲಿ ಸೂಪರ್, ಅದಕ್ಕೆ ದೇವ್ರು ಕರೆದಿದ್ದಾನೆ. ನೋ, ಈ ದೀಕ್ಷೆಯ ಸೇವೆ ಎಂಬುದಾಗಿ ಹೇಳುವಾಗ ನಮ್ಮ ಸಾಮರ್ಥ್ಯದ ಮೇಲೆ ಅಲ್ಲ, ನಮ್ಮ ಶಕ್ತಿಯ ಮೇಲೆ ಅಲ್ಲ, ಬದಲಾಗಿ ನಮ್ಮನ್ನು ಸಂಪೂರ್ಣವಾಗಿ ನಿರಾಕರಿಸಿ ದೇವರ ಮೇಲೆ ಆಧಾರವಾಗಿರುವಂತಹ ಜೀವಿತವನ್ನು ನಾವು ಮುಂದುವರಿಸಲು ದೇವರು ನಮ್ಮನ್ನು ಕರೆಯುತ್ತಿದ್ದಾನೆ. ನಿಜವಾದಂಥ ಒಬ್ಬ ಸೇವಕನು ತನ್ನ ವೈಯಕ್ತಿಕ ಒಂದು ಎಬಿಲಿಟಿನಲ್ಲಿ ಆತನು ಸ್ಪೆಷಲ್ ಆಗಿದ್ದಾನೆ ಅಂತಲ್ಲ, ಬದಲಾಗಿ ನಿಜವಾಗಿಯೂ ದೇವರ ಪ್ರಸನ್ನತೆಯನ್ನು ಹೊಂದಿದವನು, ಅದರ ಅನುಭವವನ್ನು ಪಡೆದಂಥವನು ಎಂಬುದಾಗಿ ನಾವಿಲ್ಲಿ ಅರ್ಥ ಮಾಡಿಕೊಳ್ಳಬಹುದು. ಇಲ್ಲಿ ಯೆರೆಮೀಯನನ್ನು ಕರೆದಾಗ ದೇವರು ಕ್ಲಿಯರ್ ಡೆಫಿನೇಷನ್ನ ಕೊಡ್ತಾನೆ. ನೀನು ಎಲ್ಲೆಲ್ಲಿ ಹೋಗ್ತೀಯಾ, ಏನೇನು ಮಾಡ್ತೀಯಾ, ನಾನು ಹೇಳಿದ್ದನ್ನು ಹೇಗೆ ಹೇಳ್ತೀಯಾ, ಇದೆಲ್ಲವನ್ನು ನೀನು ಮಾಡಬೇಕಷ್ಟೇ. ಅಪ್ಪ ದೇವರೇ, ನಾನು ದುರ್ಬಲನು, ಆದರೆ ನೀನು ನನ್ನನ್ನು ಕರೆದಿದ್ಯಾ, ನಾನು ನಿನಗೆ ವಿಧೇಯನಾಗಿ ಬರುತ್ತೇನೆ ಅನ್ನುವಂಥ ಮಾತು ನನ್ನದು, ನಮ್ಮದು ಆಗಿರಬೇಕು. ಸೊ ಅಲ್ಲಿಗೆ ದೇವರು ನಾವಿನ್ನೂ ರೆಡಿ ಆಗೋದಕ್ಕಿಂತ ಮುಂಚೆನೇ ನಮ್ಮನ್ನು ಆತನ ಸೇವೆಗೆಂದು ನೇಮಿಸಿದ್ದಾನೆ.
ನಾವು ಆತನಿಗೆ ವಿಧೇಯರಾಗಿದ್ದೇವಾ? ಇದು ಕೇವಲ ಅಂಗಿಯನ್ನು ತೊಡುವಂತಹ ಸಭಾಪಾಲಕರುಗಳಿಗೆ ಅಥವಾ ಬಿಷಪ್ಗಳಿಗೆ ಅಥವಾ ಆರ್ಡಿನ್ ಆಗಿರುವಂಥ ಲೀಡರ್ಗೆ ಅಲ್ಲ, ಪ್ರತಿಯೊಬ್ಬೊಬ್ಬ ಕ್ರೈಸ್ತ ವಿಶ್ವಾಸಿಯು ಪ್ರೀಸ್ಟ್ಹುಡ್ ಆಫ್ ಆಲ್ ಬಿಲೀವರ್ಸ್ ಎಂಬುದಾಗಿ ನಾವು ಹೇಳ್ತೇವೆ. ನಮ್ಮನ್ನು ದೇವರ ಸೇವೆಗೆ ಆತನು ಕರೆದಿದ್ದಾನೆ, ಬೋಧಿಸುವುದಕ್ಕೆ, ಬೇರೆಯವರಿಗೆ ಸಾಂತ್ವನವನ್ನು ನೀಡುವುದಕ್ಕೆ, ಪ್ರಾರ್ಥನೆಯನ್ನು ಮಾಡುವುದಕ್ಕೆ, ಅವರನ್ನು ಹಾರೈಕೆ ನೀಡುವುದಕ್ಕೆ ಹಾಗೂ ಸಾಕ್ಷಿಯುಳ್ಳ ಬದುಕನ್ನು ಬದುಕುವುದಕ್ಕೆ ಆತನು ನಮ್ಮನ್ನು ಕರೆಯುತ್ತಿದ್ದಾನೆ. ದ ಕ್ವೆಶನ್ ಇಸ್, ಆರ್ ಯು ಪರ್ಫೆಕ್ಟ್? ಅಲ್ಲ, ಆರ್ ಯು ವಿಲ್ಲಿಂಗ್? ನಿಮಗೆ ಮನಸ್ಸಿದೆಯಾ ಅನ್ನುವಂಥ ಪ್ರಶ್ನೆ ಇಲ್ಲಿ ಈ ವಾಕ್ಯ ಭಾಗ ನಮಗೆ ಹಾಕ್ತಾ ಇದೆ. ಎರಡನೇದಾಗಿ, ಈ ಸೇವೆ ಅನ್ನುವಂಥದ್ದು ಒಂದು ರೀತಿಯಲ್ಲಿ ನಿರ್ವಹಿಸುವಂತಹ ಕಾರ್ಯ, ಒಂದು ರೀತಿಯಲ್ಲಿ ದೊರೆತನ ಮಾಡುವಂತಹ ಕಾರ್ಯ ಇದಲ್ಲ. ಪೇತ್ರ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ 1-4 ನೋಡುವಾಗ ಇಲ್ಲಿ ಸಭೆಯ ಹಿರಿಯರಿಗೆ ಹೇಳ್ತಾ ಇದ್ದಾನೆ, ಜೊತೆ ಹಿರಿಯವನಾದಂತಹ ನಾನು ಕ್ರಿಸ್ತನ ಪಾದೆಗಳನ್ನು ಕಣ್ಣಾರೆ ಕಂಡವನು, ಇನ್ನು ಮುಂದೆ ಪ್ರತ್ಯಕ್ಷವಾಗುವ ಪ್ರಭಾವದಲ್ಲಿ ಪಾಲುಗಾರನೂ ಆಗಿದ್ದು ನಿಮ್ಮನ್ನು ಎಚ್ಚರಿಸಿ ಹೇಳುವುದೇನೆಂದರೆ, ಎಚ್ಚರಿಸಿ ಎಂಬುದಾಗಿ ಹೇಳುವಾಗ ಎಲ್ಲೋ ಒಂದೆಡೆ ಅವ್ರು ರಾಂಗಾಗಿ ಹೋಗಿದಾರಾ? ನೀವು ಮಂದೆಯನ್ನು ಕಾಯುವಂಥವರು ಎಲ್ಲೋ ದೊರೆತನ ಮಾಡ್ತಾ ಇದ್ದಾರಾ ಅನ್ನುವಂತಹ ದೃಷ್ಟಿಯಿಂದ ಇಲ್ಲಿ ಹೇಳ್ತಾ ಇದ್ದಾನೆ, ನಿಮ್ಮಲ್ಲಿರುವ ದೇವರ ಮಂದೆಯನ್ನು ಕಾಯಿರಿ, ಬಲಾತ್ಕಾರದಿಂದಲ್ಲ, ದೇವರ ಚಿತ್ತದ ಪ್ರಕಾರ, ಇಷ್ಟಪೂರ್ವಕವಾಗಿಯೂ ನೀಚವಾದಂಥ ದ್ರವ್ಯಾಶೆಯಿಂದಲ್ಲ, ಸಿದ್ಧ ಮನಸ್ಸಿನಿಂದಲೂ ಮೇಲ್ವಿಚಾರಣೆ ಮಾಡಿರಿ. ದೇವರು ನಿಮ್ಮ ವಶದಲ್ಲಿಟ್ಟಿರುವ ಸಭೆಗಳ ಮೇಲೆ ದೊರೆತನ ಮಾಡುವವರಂತೆ ನಡೆಯದೆ ಮಂದೆಗೆ ಮಾದರಿಯಾಗಿಯೇ ನಡೆದುಕೊಳ್ಳಿರಿ. ಒಟ್ಟು 3: ಸರ್ವ್ ವಿಲ್ಲಿಂಗ್ಲಿ, ನಾಟ್ ಬೈ ಕಂಪಲ್ಷನ್. ಬಲಾತ್ಕಾರದಿಂದಲ್ಲ, ದೇವರ ಚಿತ್ತದ ಪ್ರಕಾರ ಇಷ್ಟಪೂರ್ವಕವಾಗಿಯೂ ನಡೆಯಿರಿ. ಈ ರೀತಿಯಾದಂಥ ಸೇವೆಯನ್ನು ಮಾಡುವುದಕ್ಕೆ ನಮ್ಮೆಲ್ಲರನ್ನ ಕರೆದಿದ್ದಾನೆ. ಎರಡನೇದಾಗಿ, ಸರ್ವ್ ಈಗರ್ಲಿ, ನಾಟ್ ಫಾರ್ ಡಿಸ್ಆನೆಸ್ಟ್ ಗೇನ್. ನೀಚವಾದಂಥ ದ್ರವ್ಯಾಶೆಯಿಂದಲ್ಲ. ಇಟ್ ಇಸ್ ನಾಟ್ ಅಬೌಟ್ ಪವರ್, ಇಟ್ ಇಸ್ ನಾಟ್ ಅಬೌಟ್ ಮನಿ, ಇಟ್ ಇಸ್ ನಾಟ್ ಅಬೌಟ್ ಅಥಾರಿಟಿ. ಆದರೆ ನಾವು ಸಿದ್ಧ ಮನಸ್ಸಿನಿಂದ ಮೇಲ್ವಿಚಾರಣೆ ಮಾಡಲಿಕ್ಕೆ ಸಾಧ್ಯವ. ಮೂರನೇದಾಗಿ, ಎಲ್ಲದಕ್ಕಿಂತ ಮಿಗಿಲಾಗಿ ನಾವು ಮಾದರಿಯುಳ್ಳವರಾಗಿ ಬದುಕುವುದಕ್ಕೆ ಸಾಧ್ಯವ. ಮಂದೆಗೆ ಮಾದರಿಯಾಗಿ, ಇವ್ರನ್ನ ನಾವು ಫಾಲೋ ಮಾಡಿದ್ರೆ ಹೇಗೆ ನಮ್ಮ ಲೈಫು ಅನ್ನುವಂಥದ್ದು. ಯೇಸು ಸ್ವಾಮಿ ಅದೇ ರೀತಿಯಲ್ಲಿ ಮಾದರಿಯುಳ್ಳಂತಹ ಜೀವಿತವನ್ನು ಬದುಕಿದ್ದಾನೆ. ಫಾಲೋ ಕ್ರೈಸ್ಟ್ ವಿತ್ ಮೀ, ನಾಟ್ ಒಬೇ ಮೀ. ಇಲ್ಲಿ ಈ ವಾಕ್ಯವನ್ನು ನಾವು ನೋಡಿಕೊಳ್ಳಬೇಕಾದ್ರೆ, ನಾನು ಹೇಗಿದ್ದೇನೆ ಆ ರೀತಿಯಲ್ಲಿ ನಡೆದುಕೊಳ್ಬೇಡಿ, ಬದಲಾಗಿ ಯೇಸು ಕ್ರಿಸ್ತನನ್ನು ಅನುಸರಿಸಿರಿ ಅನ್ನುವಂತಹ ಮಾತು ನಮಗೆ ಇಲ್ಲಿ ಕೇಳಸಿಗುತ್ತದೆ. ಮೂರನೇದಾಗಿ ಹಾಗೂ ಕಡೆಯದಾಗಿ, ಜೀಸಸ್ ಕರೆಕ್ಟ್ಸ್ ದ ಡಿಸೈರ್ ಫಾರ್ ಗ್ಲೋರಿ. ಮತ್ತಾಯನ ಸುವಾರ್ತೆ 20ನೇ ಅಧ್ಯಾಯ 20-28 ಅಥವಾ ಮಾರ್ಕನ ಸುವಾರ್ತೆ 10ನೇ ಅಧ್ಯಾಯ 35-45. ಇದರಲ್ಲಿ ನೋಡ್ಕೊಳ್ಬೇಕಾದ್ರೆ ಯಾಕೋಬ ಯೋಹಾನನಿಗೆ ಒಂದು ಪ್ರಶ್ನೆ, ಏನು ಬೇಸಿಕಲಿ ಕರ್ಚಿಫ್ ಹಾಕ್ತಾ ಇದ್ದಾರೆ. ಸ್ವಾಮಿ, ನೀನು ರಾಜ್ಯವನ್ನು ಪಡೆದವನಾಗಿ ಬರುವಾಗ ಏನಪ್ಪ ಮಾಡು, ಕೂತ್ಕೊಳ್ಳೋಕ್ಕೆ ಒಂದು ಕಡೆ ರೈಟಲ್ಲಿ ನನಗೆ, ಲೆಫ್ಟಲ್ಲಿ ಇನ್ನೊಬ್ಬರಿಗೆ ಸ್ಥಳ ಮಾಡಿಕೊಡು. ಮತ್ತಾಯದಲ್ಲಿ ಅವ್ರ ಅಮ್ಮ ಬಂದು ಕೇಳ್ತಾ ಇದ್ದಾರೆ, ಆದರೆ ಮಾರ್ಕದಲ್ಲಿ ಅವರೇ ಕೇಳ್ತಾ ಇದ್ದಾರೆ ಎಂಬುದಾಗಿ ಹೇಳಲಾಗಿದೆ. ಸೊ ಏನಪ್ಪ, ನಮಗೆ ರಿಸರ್ವೇಷನ್ ಕೊಡು. ಎಲ್ಲರಿಗೂ ಇದೇ ಪ್ರಾಬ್ಲಮ್ ಅಲ್ಲ. ವಿ ವಾಂಟ್ ಟು ಬಿ ಐಡೆಂಟಿಫೈಡ್. ನಮಗೆ ಆಸ್ಪಿರೇಷನ್ಸ್, ಆಂಬಿಷನ್ಸ್ ಸಿಕ್ಕಾಬಟ್ಟೆ ಜಾಸ್ತಿ. ಪೊಸಿಷನ್ ಬೇಕು, ಪ್ರೆಸ್ಟೀಜ್ ಬೇಕು, ಆನರ್ ಬೇಕು. ಅದನ್ನು ನೋಡಿದಂಥ ಬೇರೆ ಶಿಷ್ಯರಿಗೂ ಸಹ ಸಿಕ್ಕಾಬಟ್ಟೆ ಕೋಪ ಬರುತ್ತಂತೆ. ಏನಕ್ಕೆ? ಅವ್ರು ತಮ್ಮನ್ನು ತಗ್ಗಿಸಿಕೊಂಡಿದ್ದಾರೆ ಅಂತಲ್ಲ, ಆದರೆ ನಾವು ಅವ್ರಿಗಿಂತ ಏನು ಕಡಿಮೆನಾ? ನಾವೂ ಅದೇ ಥರ ಸೇವೆ ಮಾಡಿದ್ದೇವೆ, ಯೇಸುಸ್ವಾಮಿ ಜೊತೆ ಹಂಗೆ ಇದ್ದೇವೆ. ಆದರೆ ಯೇಸುಸ್ವಾಮಿ ಈ ಸಮಯದಲ್ಲಿ ಆ ನಾಯಕತ್ವದ ವ್ಯಾಖ್ಯಾನವನ್ನು ಸಂಪೂರ್ಣವಾಗಿ ಬದಲಾಯಿಸ್ತಾನೆ. ನಿಮ್ಮಲ್ಲಿ ಹೆಚ್ಚಿನವನಾಗಿರಬೇಕೆಂದಿರುವವನು ಎಲ್ಲರ ಕಡೆಯಾಗಿರಬೇಕು, ಯಜಮಾನನಾಗಿರಬೇಕೆಂದಿರುವವನು ಆಳಾಗಿರಬೇಕು. ನೋಡಿ, ನೀವು ಬದುಕ್ತಾರ ಲೋಕದಲ್ಲಿ ಆ ರೀತಿಯಲ್ಲಿ ಇರ್ಬೋದು, ಆದರೆ ನೀವು ಹಾಗಿರಬಾರ್ದು. ನಾನೇನು ಹೇಳ್ತೇನೆ ಅದನ್ನು ನೀವು ಮಾಡಿ. ಯಾಕೆಂದರೆ ಮನುಷ್ಯಕುಮಾರನು ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಬರಲಿಲ್ಲ, ಸೇವೆ ಮಾಡುವುದಕ್ಕೂ ಹಾಗೂ ತನ್ನ ಪ್ರಾಣವನ್ನು ಅನೇಕ ಜನರಿಗೆ ಈಡುಕೊಡುವುದಕ್ಕೂ ಬಂದನು. ಯೇಸುಸ್ವಾಮಿ ರಾಜನಾಗಿದ್ದರೂ, ಅರಸನಾಗಿದ್ದರೂ ಶಿಷ್ಯರ ಕಾಲ್ಗಳನ್ನು ತೊಳೆಯುತ್ತಾನೆ. ಯೇಸುಸ್ವಾಮಿ ಮಹಿಮೆಯ ಕರ್ತನಾಗಿದ್ದರೂ ಕುಷ್ಠರೋಗಿಗಳನ್ನು ಮುಟ್ಟುತ್ತಾನೆ. ಯೇಸುಸ್ವಾಮಿ ಪರಿಶುದ್ಧನಾದಂತಹ ದೇವರಾಗಿದ್ದರೂ ಪಾಪಿಗಳ ಜೊತೆಗೆ ಬೆರೆತು ಅವರನ್ನು ಆ ಬಂಧನದಿಂದ ಹೊರಗೆ ತರುತ್ತಾನೆ.
ಆತನು ಯಾವುದೋ ಚಿನ್ನದ ಅಥವಾ ಅನೇಕ ಬೇರೆ ಬೇರೆ ವಜ್ರಗಳಿಂದ ಕೂಡಿದಂತಹ ಒಂದು ಕಿರೀಟವನ್ನು ಧರಿಸೋದಿಲ್ಲ. ಬದಲಾಗಿ ಮುಳ್ಳಿನಿಂದ ಕೂಡಿದಂತಹ ಕಿರೀಟವನ್ನು ಆತನು ಧರಿಸ್ತಾನೆ. ಆ ಮಟ್ಟಿಗೆ ನಾವು ಸೇವೆ ಮಾಡಲಿಕ್ಕೆ ಸಾಧ್ಯವಾ? ನಾವು ಕ್ರಿಸ್ತನನ್ನ ಸೇವೆ ಮಾಡುತ್ತಿದ್ದೇವೆ ಅಥವಾ ಕ್ರಿಸ್ತನ ಸೇವೆಯನ್ನು ಮಾಡುತ್ತಿದ್ದೇವೆ ಎಂಬುದಾಗಿ ಹೇಳುವಾಗ ಅನೇಕ ಬಾರಿ ನಮ್ಮ ಕಂಫರ್ಟನ್ನು ಸ್ಯಾಕ್ರಿಫೈಸ್ ಮಾಡಬೇಕಾಗತ್ತೆ, ಅನೇಕ ಬಾರಿ ಹೊರೆಗಳನ್ನು ಹೊತ್ಕೊಳ್ಬೇಕಾಗತ್ತೆ, ಅನೇಕ ಬಾರಿ ಕಷ್ಟವಾಗಿರುವಂಥ ವ್ಯಕ್ತಿಗಳನ್ನು ಪ್ರೀತಿ ಮಾಡಬೇಕಾಗತ್ತೆ, ಅನೇಕ ಬಾರಿ ಸತ್ಯದ ಪರವಾಗಿ ನಿಲ್ಲಬೇಕಾಗತ್ತೆ, ಅನೇಕ ಬಾರಿ ಜನರು ನಮ್ಮನ್ನು ಅಪಾರ್ಥ ಮಾಡಿಕೊಳ್ಳುತ್ತಾರೆ. ಯೇಸು ಸ್ವಾಮಿ ಅದೇ ರೀತಿಯಲ್ಲಿ ಬದುಕುತ್ತಾನೆ. ತನ್ನನ್ನು ಸಂಪೂರ್ಣವಾಗಿ ಶಿಲುಬೆ ಮೇಲೆ ಒಪ್ಪಿಸಿಕೊಡುವಷ್ಟು ವಿಧೇಯನಾದನು. ಫಿಲಿಪ್ಪಿ ಪತ್ರಿಕೆ 2ನೇ ಅಧ್ಯಾಯ 1-11 ನಾವು ನೋಡ್ತೇವೆ. ತನ್ನನ್ನು ಸಂಪೂರ್ಣವಾಗಿ ಬರೆದು ಮಾಡಿಕೊಂಡಂತಹ ಪ್ರೀತಿ, ಅಂತಹ ಪ್ರೀತಿಯನ್ನು ತೋರಿಸುತ್ತಾ ಹೇಗೆ ಸೇವೆ ಮಾಡಬೇಕೆಂಬುದಾಗಿ ನಮಗೆ ದೇವರು ಇಲ್ಲಿ ಕಲಿಸಿಕೊಡುತ್ತಿದ್ದಾನೆ. ಸೊ ಅಲ್ಲಿಗೆ ನಮ್ಮನ್ನು ನಾವು ಇಲ್ಲಿ ಪ್ರಶ್ನೆ ಮಾಡಿಕೊಳ್ಳಬೇಕು. ಆಮ್ ಐ ಸರ್ವಿಂಗ್ ಫಾರ್ ರೆಕಗ್ನಿಷನ್ ಆರ್ ಫಾರ್ ಕ್ರೈಸ್ಟ್? ಕ್ರಿಸ್ತನಿಗಾಗಿಯಾ ಅಥವಾ ನಾನು ಹೆಸರುವಾಸಿಯಾಗಬೇಕು ಅಂತನಾ? ನಾನು ಟೈಟಲ್ಗಳನ್ನು ಎದುರು ನೋಡ್ತಾ ಇದ್ದೇನಾ ಅಥವಾ ಪರಿವರ್ತನೆಯನ್ನು ಎದುರು ನೋಡ್ತಾ ಇದ್ದೇನಾ? ಯಾರು ನೋಡದೇ ಇರಬೇಕಾದರೂ ನಾನು ಸೇವೆಯನ್ನು ಮಾಡುತ್ತಿದ್ದೇನಾ? ಯಾರು ಈ ಒಂದು ಸಿಂಹಾಸನದ ಮೇಲೆ ಕೂತ್ಕೊಳ್ತಾರಲ್ಲ ಅವರೆಲ್ಲ ಗ್ರೇಟು. ಯೇಸು ಸ್ವಾಮಿಯ ಜೀವಿತದ ಮೂಲಕ ಯಾರು ಮೊಣಕಾಲನ್ನು ಊರಿ ಬೇರೆಯವರ ಸೇವೆ ಮಾಡ್ತಾರಲ್ಲ ಅಂಥವರು ದೇವರ ದೃಷ್ಟಿಯಲ್ಲಿ ಹೆಚ್ಚಿನ ಸ್ಥಾನವನ್ನು ಹೊಂದಿರ್ತಾರೆ. ಈ ದಿನ ನನ್ನನ್ನು ನಮ್ಮನ್ನು ಕರೆದಂತಹ ಸ್ವಾಮಿ ನನ್ನಲ್ಲಿ ಏನನ್ನು ಎದುರು ನೋಡ್ತಲಿದ್ದಾನೆ? ನಾವು ಅದರ ಬದಲಾಗಿ ಏನನ್ನು ಮಾಡ್ತಲಿದ್ದೇವೆ? ದೇವರ ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ಆಮೇನ್. ದೇವರ ವಾಕ್ಯ ಸಂದೇಶವನ್ನು ಕೇಳಿದಂಥ ನಾವು ನಮ್ಮ ನಂಬಿಕೆಯನ್ನು ದೃಢಪಡಿಸಿಕೊಳ್ಳುವ ಹಾಗೆ ಅಪೋಸ್ತಲರ ವಿಶ್ವಾಸ ಸೂತ್ರವನ್ನು ಏಕ ಮನಸ್ಸಿನಿಂದ ಒಟ್ಟಾಗಿ ಅರಿಕೆ ಮಾಡೋಣ. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರನ್ನು ನಂಬುತ್ತೇನೆ. ಆತನ ಏಕ ಕುಮಾರನಾಗಿರುವ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನನ್ನು ನಂಬುತ್ತೇನೆ. ಈತನು ಪರಿಶುದ್ಧಾತ್ಮನಿಂದ ಕನ್ಯಾ ಮರಿಯಳ ಗರ್ಭದಲ್ಲಿ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಪೊಂತಿ ಪಿಲಾತನ ಆಧಿಪತ್ಯದಲ್ಲಿ ಶ್ರಮೆ ಹೊಂದಿ ಶಿಲುಬೆಗೆ ಜಡೆಯಲ್ಪಟ್ಟು ಸತ್ತು ಹೂಣಲ್ಪಟ್ಟು ಪಾತಾಳಕ್ಕೆ ಇಳಿದು 3ನೇ ದಿವಸದಲ್ಲಿ ಸತ್ತವರೊಳಗಿಂದ ಎದ್ದು ಪರಲೋಕಕ್ಕೆ ಏರಿ ಹೋಗಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡು ಇರುತ್ತಾನೆ. ಈತನು ಅಲ್ಲಿಂದ ಬಂದು ಬದುಕಿರುವವರಿಗೂ ಸತ್ತವರಿಗೂ ನ್ಯಾಯ ತೀರಿಸುವನು ಎಂಬುದನ್ನು ನಂಬುತ್ತೇನೆ. ನಾನು ಪರಿಶುದ್ಧಾತ್ಮನನ್ನು ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು, ಭಕ್ತರ ಅನ್ಯೋನ್ಯತೆಯು, ಪಾಪದ ಪರಿಹಾರವು, ದೇಹದ ಪುನರುತ್ಥಾನವು, ನಿತ್ಯ ಜೀವವು ಉಂಟೆಂಬುದನ್ನು ನಂಬುತ್ತೇನೆ. ಆಮೆನ್. ನಮ್ಮ ಆರಾಧನೆಯನ್ನ ಅಂತ್ಯಗೊಳಿಸುವ ಹಾಗೆ ಕಡೆಯ ಸಂಗೀತವನ್ನ ಹಾಡಿಕೊಳ್ಳೋಣ. ದೇವ ಪ್ರೀತಿಯ ವಿವರ ವರ್ಣಿಸಿ ಹೇಳಿರಿ. ಶುಭವರ್ತಮಾನ ಆತ್ಮಕ್ಕೆ ಆನಂದವೇ ಆನಂದವೇ ಸತ್ಯದ ವಾಕ್ಯವು. ಆನಂದವೇ ಆನಂದವೇ ಸತ್ಯದ ವಾಕ್ಯವು. ದೇವ ವಾಕ್ಯವ ನಮಗೆ ಕ್ರಿಸ್ತಿಸುತ್ತೊಟ್ಟನು. ಕೇಳಿ ವಾಕ್ಯವ ಪಾಪಿಯೇ ವಿಧೇಯರಾಗಿರು. ಮೋಕ್ಷಲೋಕ ಆನಂದವೇ
ಸತ್ವೇದ ವಾಕ್ಯವು ಆನಂದವೇ ಆನಂದವೇ ಸತ್ವೇದ ವಾಕ್ಯವು. ಪ್ರಾರ್ಥನೆ ಮಾಡೋಣ. ದೀಕ್ಷೆಯ ಸೇವೆ ಮಾಡುವುದಕ್ಕೆ ಬದಲಾಗಿ ನಮ್ಮನ್ನು ಮಹಿಮೆ ಪಡಿಸಿಕೊಳ್ಳುವುದಕ್ಕೆ ಅಲ್ಲ ಅನ್ನುವಂತಹ ವಾಕ್ಯವನ್ನು ನಮ್ಮ ಮುಂದೆ ಇಟ್ಟಿದ್ದೆ ಸ್ವಾಮಿ. ಹೇಗೆ ನಾವು ಸಹಾನುಭೂತಿಯಿಂದ, ನೀನು ತೋರಿದ ಪ್ರೀತಿಯಿಂದ, ನೀನು ಹೇಗೆ ಈ ಲೋಕದಲ್ಲಿದ್ದಾಗ ಕೆಲಸಗಳನ್ನು ಮಾಡಿದೆ ಆ ರೀತಿಯಲ್ಲಿ ಬದುಕುವ ಹಾಗೆ ಈ ದಿನದ ವಾಕ್ಯ ಭಾಗಗಳು ನಮ್ಮನ್ನು ಕರೆದಿದೆ. ಒತ್ತಾಯದ ಮೇರೆಗೆ ಅಲ್ಲ, ಬದಲಾಗಿ ಇನ್ನೊಬ್ಬರನ್ನು ಸಶಕ್ತರನ್ನಾಗಿ ಮಾಡಲು ನಮ್ಮನ್ನು ಸೇವೆಗೆಂದು ಕರೆದಿದ್ದಿ. ದೃಢವಾಗಿ ನಿಲ್ಲಲು ನಮ್ಮನ್ನು ಸೇವೆಗೆಂದು ಕರೆದಿದ್ದಿ. ನಾವು ಮಾದರಿಯುಳ್ಳವರಾಗಿ ನಿನ್ನ ಮಾದರಿಯನ್ನು ಅನುಸರಿಸುತ್ತಾ ಈ ಲೋಕದಲ್ಲಿ ಬದುಕಲು ಕಲಿತಿದ್ದಿ. ಇದು ಪಂಥಾಹ್ವಾನವನ್ನು ನೀಡುವಂತಹ ಸೇವೆಯಾಗಿದೆ ಸ್ವಾಮಿ. ಪ್ರತಿದಿನವೂ ನಮ್ಮನ್ನು ನಿರಾಕರಿಸಿ ನಿನ್ನ ಶಿಲುಬೆಯನ್ನು ಹೊತ್ತು ಹೋಗುವಂತಹ ಸೇವೆಯಾಗಿದೆ. ಆ ಸೇವೆಯಲ್ಲಿ ನಮ್ಮನ್ನು ಇನ್ನೂ ಹೆಚ್ಚಾದ ರೀತಿಯಲ್ಲಿ ಬೆಳೆಸು. ಈ ಲೋಕದಲ್ಲಿ ನಮಗೆ ಅನೇಕ ಸವಾಲುಗಳುಂಟು, ಆದರೆ ಅದೆಲ್ಲವನ್ನು ನೀನು ಜಯಿಸಿದೆ ಸ್ವಾಮಿ. ಅದರ ಮೂಲಕ ನಾವು ಇತರರಿಗೆ ಸೇವೆಯನ್ನು ಮಾಡಲು ಸಹಾಯ ಮಾಡುವ ಹಾಗೆ ನಿನ್ನ ವಾಕ್ಯವು ಯಾವಾಗಲೂ ನಮ್ಮಲ್ಲಿ ಕಾರ್ಯ ಮಾಡಲಿ. ಈ ಲೋಕದಲ್ಲಿ ನೀನು ತಾನೇ ನಮ್ಮನ್ನು ಕಾಯಬೇಕು. ಈ ವಾರವೆಲ್ಲ ನೀನು ತಾನೇ ನಮ್ಮನ್ನು ವಿಶೇಷವಾದ ರೀತಿಯಲ್ಲಿ ನಡೆಸಬೇಕು. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥನೆಯನ್ನು ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೇನ್. ಕರ್ತನು ತಾನೇ ಕಲಿಸಿಕೊಟ್ಟ ಪ್ರಾರ್ಥನೆಯನ್ನ ನಾವು ಏಕ ಮನಸ್ಸಿನಿಂದ ಅರಿಕೆ ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ನಮ್ಮನ್ನು ತಪ್ಪಿಸು. ರಾಜ್ಯವು ಬಲವು ಮಹಿಮೆಯು ಸದಾಕಾಲ ನಿನ್ನವೇ. ಆಮೇನ್. ನಂಬಿಕೆಯಿಂದ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ಸೇವೆ ಮಾಡುವುದಕ್ಕಾಗಿ ಬಂದಂತಹ ಯೇಸುಕ್ರಿಸ್ತನ ಕೃಪೆ, ತನ್ನ ಮಗನನ್ನ ಈ ಲೋಕಕ್ಕೆ ಕಳಿಸಿಕೊಟ್ಟಂತಹ ತಂದೆಯಾದ ದೇವರ ಪ್ರೀತಿ, ನಮ್ಮನ್ನು ಈಗಲೂ ಸಹ ಪ್ರತಿದಿನವೂ ಕಾಯ್ದು ಮುನ್ನಡೆಸ್ತಿರುವಂತಹ ಪವಿತ್ರಾತ್ಮನ ಅಭಿಷೇಕ, ಸಹಾಯ, ಸಹವಾಸ ಈಗಲೂ ಯಾವಾಗಲೂ ನಮ್ಮನ್ನು ಕಾಯಲಿ. ಆಮೇನ್.